ಸೊ ಫನ್ ಶುಡ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ದೀನಿ. ಮಹಸತಿ ಅವರೇ, ಇವಾಗ ಫನ್ ಅಂತಂದ್ರೇನೆ ನಾನು ಪ್ರಥಮ ಅವ್ರಿಗೆ ಕೇಳ್ದ ಹಾಗೆ, ನೀವು ಖುಷಿಯಾಗಿರ್ಬೇಕು ಅಂದ್ರೆ ಅದಕ್ಕೊಂದು ಬೌಂಡ್ರಿ ಹಾಕಿದ್ರಿ ಅಂತಂದ್ರೆ ನಿಮ್ಮ ಖುಷಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಯು ಆರ್ ರಿಸ್ಟ್ರಿಕ್ಟಿಂಗ್ ಯುವರ್ ಸೆಲೆಬ್ರೇಷನ್. ಸೊ ಈ ಫನ್ನು ರೆಸ್ಪಾನ್ಸಿಬಿಲಿಟಿ ಎರಡು ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಕ್ಯಾನ್ ದೇರ್ ಬಿ ಅ ರೆಸ್ಪಾನ್ಸಿಬಲ್ ಫನ್? ಮೇಡಮ್ ಹೇಳಿದ್ರು, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರ್ ಜೊತೆಗೆ ನೀವು ಹೋದಾಗ ಸೇಫ್ ಆಗಿರ್ತೀರಾ ಅಂತ ಹೇಳ್ಕೊಂಡು. ಬಟ್ ಅದನ್ನ ನಾನು ಒಪ್ಪಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಎಷ್ಟೊಂದ್ ಕಡೆ ಇವತ್ತು ನ್ಯೂಸ್ ಗಳಾಗಿದೆ ಅಂತ ಹೇಳಿದಾಗ, ಫ್ರೆಂಡ್ಸ್ ಗಳು ಹೋದಾಗ ಅಂಡ್ ಜೊತೆಗಿರೋರು ಅಂಡ್ ನಮ್ಮವ್ರ ಜೊತೆಗೆ ಹೋದಾಗ್ಲೂ ಕೂಡ ಎಷ್ಟೋ ಹುಡುಗಿರ್ ಮೇಲೆ ಬೇರೆ ತರ ಅಟೆಂಪ್ಟ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಬೇರೆ ಯಾರು ಅಲ್ಲ, ಅವ್ರವ್ರ ಫ್ರೆಂಡ್ಸ್ ಗಳು, ಅವ್ರವ್ರ ಬ್ರದರ್ಸ್ ಗಳು ನಡೆದಿರೋದೆ ಆಗಿರೋದೇನೆ. ಬಟ್ ನಾನ್ ಹೇಳೋದು, ಈ ಪಾರ್ಟಿ ಮಾಡೋದು ಅದು ಅವ್ರವ್ರ ಇಷ್ಟ, ಅವ್ರವ್ರ ಲೈಫು. ಸೊ ಅವ್ರಿಗೆ ಏನು ಪಾರ್ಟಿ ಮಾಡ್ಬೇಕು ಅಂತ ಅನ್ಸತ್ತೋ ಮಾಡ್ತಾರೆ. ಆಮೇಲೆ ಯಾರನ್ನು ಕೂಡ ಇವಾಗ ಪ್ರತಿಯೊಬ್ರು ಕೂಡ ಟೆಂಪಲ್ಗೆ ಹೋಗ್ಬೇಕಾದ್ರೆ ಟೆಂಪಲ್ಗೆ ಹೋಗ್ತೀವಿ ನಾವು ಕೂಡ. ಪ್ರತಿಯೊಂದು ಹಾಗೇನೆ ಇಯರ್ ಪೂರ್ತಿ ಕೆಲಸಗಳು ಮಾಡಿರ್ತಾರೆ. ಇಯರ್ ಎಂಡ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲ ಒಂದು ಪೀಸ್ ಆಗಿ ಪಾರ್ಟಿ ಮಾಡೋಣ ಅಂತ ಹೇಳ್ಕೊಂಡು ಅನ್ಸತ್ತೆ. ಅಂಡ್ ನೆಗೆಟಿವ್ ಅಂಡ್ ಪಾಸಿಟಿವ್ ಅಂತ ಹೇಳೋದು ನನ್ನ ಪ್ರಕಾರ ಯಾವ್ದ್ರಲ್ಲೂ ಇಲ್ಲ, ಅವ್ರವರ ಮನಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಆಸ್ ಒಂದು ಹುಡುಗ ಪಾರ್ಟಿಗೆ ಹೋದಾಗ್ಲೇನೆ ಹುಡುಗಿರನ್ನ ಫ್ಲರ್ಟ್ ಮಾಡ್ಬೇಕು ಅಥವಾ ಬೇರೆ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಜಾತ್ರೆಲ್ಲೂ ಮಾಡ್ತಾರೆ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ಹುಡುಗಿರ್ ಮೇಲೆ ಬ್ಯಾಡ್ ಟಚ್ ಅಂಡ್ ಗುಡ್ ಟಚ್ ಗಳನ್ನ, ಅಂದ್ರೆ ಲೈಕ್ ಬ್ಯಾಡ್ ಟಚ್ ಗಳನ್ನ ಎಷ್ಟು ಜನ ಮಾಡ್ತಾರೆ. ಟೆಂಪಲ್ಗೆ ಹೋದಾಗ್ಲೇ ನಾವು ಸಾರಿ ಉಟ್ಕೊಂಡು ತುಂಬಾ ಕ್ಲೀನ್ ಆಗೇನೆ ಹೋಗಿರ್ತೀವಿ, ಎಷ್ಟೊಂದು ರಶ್ಗಳಿರುತ್ತೆ, ಅಲ್ಲೂ ಕೂಡ ಬ್ಯಾಡ್ ಟಚ್ ಗಳಾಗುತ್ತೆ. ಸೊ ನನ್ಗೆ ಪಾರ್ಟಿ ಅಂತ ಹೇಳೋದು, ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳೋದು ಅದು ಅವ್ರವ್ರ ಇಷ್ಟ ಅಂಡ್ ಅವ್ರವ್ರ ಕಂಫರ್ಟಬಲ್ ಅಂತ ಅನ್ಸತ್ತೆ. ಸೊ ಫನ್ ಶುಡ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ದೀನಿ. ಮಹಸತಿ ಅವರೇ, ಇವಾಗ ಫನ್ ಅಂತಂದ್ರೇನೆ ನಾನು ಪ್ರಥಮ ಅವ್ರಿಗೆ ಕೇಳ್ದ ಹಾಗೆ, ನೀವು ಖುಷಿಯಾಗಿರ್ಬೇಕು ಅಂದ್ರೆ ಅದಕ್ಕೊಂದು ಬೌಂಡ್ರಿ ಹಾಕಿದ್ರಿ ಅಂತಂದ್ರೆ ನಿಮ್ಮ ಖುಷಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಯು ಆರ್ ರಿಸ್ಟ್ರಿಕ್ಟಿಂಗ್ ಯುವರ್ ಸೆಲೆಬ್ರೇಷನ್. ಸೊ ಈ ಫನ್ನು ರೆಸ್ಪಾನ್ಸಿಬಿಲಿಟಿ ಎರಡು ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಕ್ಯಾನ್ ದೇರ್ ಬಿ ಅ ರೆಸ್ಪಾನ್ಸಿಬಲ್ ಫನ್? ಮೇಡಮ್ ಹೇಳಿದ್ರು, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರ್ ಜೊತೆಗೆ ನೀವು ಹೋದಾಗ ಸೇಫ್ ಆಗಿರ್ತೀರಾ ಅಂತ ಹೇಳ್ಕೊಂಡು. ಬಟ್ ಅದನ್ನ ನಾನು ಒಪ್ಪಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಎಷ್ಟೊಂದ್ ಕಡೆ ಇವತ್ತು ನ್ಯೂಸ್ ಗಳಾಗಿದೆ ಅಂತ ಹೇಳಿದಾಗ, ಫ್ರೆಂಡ್ಸ್ ಗಳು ಹೋದಾಗ ಅಂಡ್ ಜೊತೆಗಿರೋರು ಅಂಡ್ ನಮ್ಮವ್ರ ಜೊತೆಗೆ ಹೋದಾಗ್ಲೂ ಕೂಡ ಎಷ್ಟೋ ಹುಡುಗಿರ್ ಮೇಲೆ ಬೇರೆ ತರ ಅಟೆಂಪ್ಟ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಬೇರೆ ಯಾರು ಅಲ್ಲ, ಅವ್ರವ್ರ ಫ್ರೆಂಡ್ಸ್ ಗಳು, ಅವ್ರವ್ರ ಬ್ರದರ್ಸ್ ಗಳು ನಡೆದಿರೋದೆ ಆಗಿರೋದೇನೆ. ಬಟ್ ನಾನ್ ಹೇಳೋದು, ಈ ಪಾರ್ಟಿ ಮಾಡೋದು ಅದು ಅವ್ರವ್ರ ಇಷ್ಟ, ಅವ್ರವ್ರ ಲೈಫು. ಸೊ ಅವ್ರಿಗೆ ಏನು ಪಾರ್ಟಿ ಮಾಡ್ಬೇಕು ಅಂತ ಅನ್ಸತ್ತೋ ಮಾಡ್ತಾರೆ. ಆಮೇಲೆ ಯಾರನ್ನು ಕೂಡ ಇವಾಗ ಪ್ರತಿಯೊಬ್ರು ಕೂಡ ಟೆಂಪಲ್ಗೆ ಹೋಗ್ಬೇಕಾದ್ರೆ ಟೆಂಪಲ್ಗೆ ಹೋಗ್ತೀವಿ ನಾವು ಕೂಡ. ಪ್ರತಿಯೊಂದು ಹಾಗೇನೆ ಇಯರ್ ಪೂರ್ತಿ ಕೆಲಸಗಳು ಮಾಡಿರ್ತಾರೆ. ಇಯರ್ ಎಂಡ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲ ಒಂದು ಪೀಸ್ ಆಗಿ ಪಾರ್ಟಿ ಮಾಡೋಣ ಅಂತ ಹೇಳ್ಕೊಂಡು ಅನ್ಸತ್ತೆ. ಅಂಡ್ ನೆಗೆಟಿವ್ ಅಂಡ್ ಪಾಸಿಟಿವ್ ಅಂತ ಹೇಳೋದು ನನ್ನ ಪ್ರಕಾರ ಯಾವ್ದ್ರಲ್ಲೂ ಇಲ್ಲ, ಅವ್ರವರ ಮನಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಆಸ್ ಒಂದು ಹುಡುಗ ಪಾರ್ಟಿಗೆ ಹೋದಾಗ್ಲೇನೆ ಹುಡುಗಿರನ್ನ ಫ್ಲರ್ಟ್ ಮಾಡ್ಬೇಕು ಅಥವಾ ಬೇರೆ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಜಾತ್ರೆಲ್ಲೂ ಮಾಡ್ತಾರೆ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ಹುಡುಗಿರ್ ಮೇಲೆ ಬ್ಯಾಡ್ ಟಚ್ ಅಂಡ್ ಗುಡ್ ಟಚ್ ಗಳನ್ನ, ಅಂದ್ರೆ ಲೈಕ್ ಬ್ಯಾಡ್ ಟಚ್ ಗಳನ್ನ ಎಷ್ಟು ಜನ ಮಾಡ್ತಾರೆ. ಟೆಂಪಲ್ಗೆ ಹೋದಾಗ್ಲೇ ನಾವು ಸಾರಿ ಉಟ್ಕೊಂಡು ತುಂಬಾ ಕ್ಲೀನ್ ಆಗೇನೆ ಹೋಗಿರ್ತೀವಿ, ಎಷ್ಟೊಂದು ರಶ್ಗಳಿರುತ್ತೆ, ಅಲ್ಲೂ ಕೂಡ ಬ್ಯಾಡ್ ಟಚ್ ಗಳಾಗುತ್ತೆ. ಸೊ ನನ್ಗೆ ಪಾರ್ಟಿ ಅಂತ ಹೇಳೋದು, ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳೋದು ಅದು ಅವ್ರವ್ರ ಇಷ್ಟ ಅಂಡ್ ಅವ್ರವ್ರ ಕಂಫರ್ಟಬಲ್ ಅಂತ ಅನ್ಸತ್ತೆ. ಸೊ ಫನ್ ಶುಡ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ದೀನಿ. ಮಹಸತಿ ಅವರೇ, ಇವಾಗ ಫನ್ ಅಂತಂದ್ರೇನೆ ನಾನು ಪ್ರಥಮ ಅವ್ರಿಗೆ ಕೇಳ್ದ ಹಾಗೆ, ನೀವು ಖುಷಿಯಾಗಿರ್ಬೇಕು ಅಂದ್ರೆ ಅದಕ್ಕೊಂದು ಬೌಂಡ್ರಿ ಹಾಕಿದ್ರಿ ಅಂತಂದ್ರೆ ನಿಮ್ಮ ಖುಷಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಯು ಆರ್ ರಿಸ್ಟ್ರಿಕ್ಟಿಂಗ್ ಯುವರ್ ಸೆಲೆಬ್ರೇಷನ್. ಸೊ ಈ ಫನ್ನು ರೆಸ್ಪಾನ್ಸಿಬಿಲಿಟಿ ಎರಡು ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಕ್ಯಾನ್ ದೇರ್ ಬಿ ಅ ರೆಸ್ಪಾನ್ಸಿಬಲ್ ಫನ್? ಮೇಡಮ್ ಹೇಳಿದ್ರು, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರ್ ಜೊತೆಗೆ ನೀವು ಹೋದಾಗ ಸೇಫ್ ಆಗಿರ್ತೀರಾ ಅಂತ ಹೇಳ್ಕೊಂಡು. ಬಟ್ ಅದನ್ನ ನಾನು ಒಪ್ಪಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಎಷ್ಟೊಂದ್ ಕಡೆ ಇವತ್ತು ನ್ಯೂಸ್ ಗಳಾಗಿದೆ ಅಂತ ಹೇಳಿದಾಗ, ಫ್ರೆಂಡ್ಸ್ ಗಳು ಹೋದಾಗ ಅಂಡ್ ಜೊತೆಗಿರೋರು ಅಂಡ್ ನಮ್ಮವ್ರ ಜೊತೆಗೆ ಹೋದಾಗ್ಲೂ ಕೂಡ ಎಷ್ಟೋ ಹುಡುಗಿರ್ ಮೇಲೆ ಬೇರೆ ತರ ಅಟೆಂಪ್ಟ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಬೇರೆ ಯಾರು ಅಲ್ಲ, ಅವ್ರವ್ರ ಫ್ರೆಂಡ್ಸ್ ಗಳು, ಅವ್ರವ್ರ ಬ್ರದರ್ಸ್ ಗಳು ನಡೆದಿರೋದೆ ಆಗಿರೋದೇನೆ. ಬಟ್ ನಾನ್ ಹೇಳೋದು, ಈ ಪಾರ್ಟಿ ಮಾಡೋದು ಅದು ಅವ್ರವ್ರ ಇಷ್ಟ, ಅವ್ರವ್ರ ಲೈಫು.
ಸೊ ಅವ್ರಿಗೆ ಏನು ಪಾರ್ಟಿ ಮಾಡ್ಬೇಕು ಅಂತ ಅನ್ಸತ್ತೋ ಮಾಡ್ತಾರೆ. ಆಮೇಲೆ ಯಾರನ್ನು ಕೂಡ ಇವಾಗ ಪ್ರತಿಯೊಬ್ರು ಕೂಡ ಟೆಂಪಲ್ಗೆ ಹೋಗ್ಬೇಕಾದ್ರೆ ಟೆಂಪಲ್ಗೆ ಹೋಗ್ತೀವಿ, ನಾವು ಕೂಡ ಪ್ರತಿಯೊಂದು ಹಾಗೇನೆ ಇಯರ್ ಪೂರ್ತಿ ಕೆಲಸಗಳು ಮಾಡಿರ್ತಾರೆ. ಇಯರ್ ಎಂಡ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲ ಒಂದು ಪೀಸ್ ಆಗಿ ಪಾರ್ಟಿ ಮಾಡೋಣ ಅಂತ ಹೇಳ್ಕೊಂಡು ಅನ್ಸುತ್ತೆ. ಅಂಡ್ ನೆಗೆಟಿವ್ ಅಂಡ್ ಪಾಸಿಟಿವ್ ಅಂತ ಹೇಳೋದು ನನ್ನ ಪ್ರಕಾರ ಯಾವ್ದ್ರಲ್ಲೂ ಇಲ್ಲ, ಅವ್ರವರ ಮನಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಆಸ್ ಒಂದು ಹುಡುಗ ಪಾರ್ಟಿಗೆ ಹೋದಾಗ್ಲೇನೆ ಹುಡುಗಿರನ್ನ ಫ್ಲರ್ಟ್ ಮಾಡ್ಬೇಕು ಅಥವಾ ಬೇರೆ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಜಾತ್ರೆಯಲ್ಲೂ ಮಾಡ್ತಾರೆ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ಹುಡುಗಿರ್ ಮೇಲೆ ಬ್ಯಾಡ್ ಟಚ್ ಅಂಡ್ ಗುಡ್ ಟಚ್ ಗಳನ್ನ ಅಂದ್ರೆ ಲೈಕ್ ಬ್ಯಾಡ್ ಟಚ್ ಗಳನ್ನ ಎಷ್ಟು ಜನ ಮಾಡ್ತಾರೆ. ಟೆಂಪಲ್ಗೆ ಹೋದಾಗ್ಲೇ ನಾವು ಸಾರಿ ಉಟ್ಕೊಂಡು ತುಂಬಾ ಕ್ಲೀನ್ ಆಗೇನೆ ಹೋಗಿರ್ತೀವಿ, ಎಷ್ಟೊಂದು ರಶ್ಗಳಿರುತ್ತೆ, ಅಲ್ಲೂ ಕೂಡ ಬ್ಯಾಡ್ ಟಚ್ ಗಳಾಗುತ್ತೆ. ಸೊ ನನ್ಗೆ ಪಾರ್ಟಿ ಅಂತ ಹೇಳೋದು, ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳೋದು ಅದು ಅವ್ರವ್ರ ಇಷ್ಟ ಅಂಡ್ ಅವ್ರವ್ರ ಕಂಫರ್ಟಬಲ್ ಅಂತ ಅನ್ಸುತ್ತೆ. ಸೊ ಫನ್ ಶುಡ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ದೀರಿ. ಮಸತಿ ಅವರೇ, ಇವಾಗ ಫನ್ ಅಂತಂದ್ರೇನೆ ನಾನು ಪ್ರಥಮ ಅವ್ರಿಗೆ ಕೇಳ್ದ ಹಾಗೆ, ನೀವು ಖುಷಿಯಾಗಿರ್ಬೇಕು ಅಂದ್ರೆ ಅದಕ್ಕೊಂದು ಬೌಂಡ್ರಿ ಹಾಕಿದ್ರಿ ಅಂತಂದ್ರೆ ನಿಮ್ಮ ಖುಷಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಯು ಆರ್ ರಿಸ್ಟ್ರಿಕ್ಟಿಂಗ್ ಯುವರ್ ಸೆಲೆಬ್ರೇಷನ್. ಸೊ ಈ ಫನ್ನು ರೆಸ್ಪಾನ್ಸಿಬಿಲಿಟಿ ಎರಡು ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಕ್ಯಾನ್ ದೇರ್ ಬಿ ಅ ರೆಸ್ಪಾನ್ಸಿಬಲ್ ಫನ್? ಮೇಡಮ್ ಹೇಳಿದ್ರು, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರ್ ಜೊತೆಗೆ ನೀವು ಹೋದಾಗ ಸೇಫ್ ಆಗಿರ್ತೀರಾ ಅಂತ ಹೇಳ್ಕೊಂಡು. ಬಟ್ ಅದನ್ನ ನಾನು ಒಪ್ಪಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಎಷ್ಟೊಂದ್ ಕಡೆ ಇವತ್ತು ನ್ಯೂಸ್ ಗಳಾಗಿದೆ ಅಂತ ಹೇಳಿದಾಗ ಫ್ರೆಂಡ್ಸ್ ಗಳು ಹೋದಾಗ ಅಂಡ್ ಜೊತೆಗಿರೋರು ಅಂಡ್ ನಮ್ಮವ್ರ ಜೊತೆಗೆ ಹೋದಾಗ್ಲೂ ಕೂಡ ಎಷ್ಟೋ ಹುಡುಗಿರ್ ಮೇಲೆ ಬೇರೆ ತರ ಅಟೆಂಪ್ಟ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಬೇರೆ ಯಾರು ಅಲ್ಲ, ಅವ್ರವ್ರ ಫ್ರೆಂಡ್ಸ್ ಗಳು ಅವ್ರವ್ರ ಬ್ರದರ್ಸ್ ಗಳು ನಡೆದಿರೋದೆ ಆಗಿರೋದೇನೆ. ಬಟ್ ನಾನ್ ಹೇಳೋದು, ಈ ಪಾರ್ಟಿ ಮಾಡೋದು ಅದು ಅವ್ರವ್ರ ಇಷ್ಟ, ಅವ್ರವ್ರ ಲೈಫು. ಸೊ ಅವ್ರಿಗೆ ಏನು ಪಾರ್ಟಿ ಮಾಡ್ಬೇಕು ಅಂತ ಅನ್ಸತ್ತೋ ಮಾಡ್ತಾರೆ. ಆಮೇಲೆ ಯಾರನ್ನು ಕೂಡ ಇವಾಗ ಪ್ರತಿಯೊಬ್ರು ಕೂಡ ಟೆಂಪಲ್ಗೆ ಹೋಗ್ಬೇಕಾದ್ರೆ ಟೆಂಪಲ್ಗೆ ಹೋಗ್ತೀವಿ, ನಾವು ಕೂಡ ಪ್ರತಿಯೊಂದು ಹಾಗೇನೆ ಇಯರ್ ಪೂರ್ತಿ ಕೆಲಸಗಳು ಮಾಡಿರ್ತಾರೆ. ಇಯರ್ ಎಂಡ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲ ಒಂದು ಪೀಸ್ ಆಗಿ ಪಾರ್ಟಿ ಮಾಡೋಣ ಅಂತ ಹೇಳ್ಕೊಂಡು ಅನ್ಸುತ್ತೆ. ಅಂಡ್ ನೆಗೆಟಿವ್ ಅಂಡ್ ಪಾಸಿಟಿವ್ ಅಂತ ಹೇಳೋದು ನನ್ನ ಪ್ರಕಾರ ಯಾವ್ದ್ರಲ್ಲೂ ಇಲ್ಲ, ಅವ್ರವರ ಮನಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಆಸ್ ಒಂದು ಹುಡುಗ ಪಾರ್ಟಿಗೆ ಹೋದಾಗ್ಲೇನೆ ಹುಡುಗಿರನ್ನ ಫ್ಲರ್ಟ್ ಮಾಡ್ಬೇಕು ಅಥವಾ ಬೇರೆ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಜಾತ್ರೆಯಲ್ಲೂ ಮಾಡ್ತಾರೆ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ಹುಡುಗಿರ್ ಮೇಲೆ ಬ್ಯಾಡ್ ಟಚ್ ಅಂಡ್ ಗುಡ್ ಟಚ್ ಗಳನ್ನ ಅಂದ್ರೆ ಲೈಕ್ ಬ್ಯಾಡ್ ಟಚ್ ಗಳನ್ನ ಎಷ್ಟು ಜನ ಮಾಡ್ತಾರೆ. ಟೆಂಪಲ್ಗೆ ಹೋದಾಗ್ಲೇ ನಾವು ಸಾರಿ ಉಟ್ಕೊಂಡು ತುಂಬಾ ಕ್ಲೀನ್ ಆಗೇನೆ ಹೋಗಿರ್ತೀವಿ, ಎಷ್ಟೊಂದು ರಶ್ಗಳಿರುತ್ತೆ, ಅಲ್ಲೂ ಕೂಡ ಬ್ಯಾಡ್ ಟಚ್ ಗಳಾಗುತ್ತೆ. ಸೊ ನನ್ಗೆ ಪಾರ್ಟಿ ಅಂತ ಹೇಳೋದು, ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳೋದು ಅದು ಅವ್ರವ್ರ ಇಷ್ಟ ಅಂಡ್ ಅವ್ರವ್ರ ಕಂಫರ್ಟಬಲ್ ಅಂತ ಅನ್ಸುತ್ತೆ. ಸೊ ಫನ್ ಶುಡ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ದೀರಿ. ಮಸತಿ ಅವರೇ, ಇವಾಗ ಫನ್ ಅಂತಂದ್ರೇನೆ ನಾನು ಪ್ರಥಮ ಅವ್ರಿಗೆ ಕೇಳ್ದ ಹಾಗೆ, ನೀವು ಖುಷಿಯಾಗಿರ್ಬೇಕು ಅಂದ್ರೆ ಅದಕ್ಕೊಂದು ಬೌಂಡ್ರಿ ಹಾಕಿದ್ರಿ ಅಂತಂದ್ರೆ ನಿಮ್ಮ ಖುಷಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಯು ಆರ್ ರಿಸ್ಟ್ರಿಕ್ಟಿಂಗ್ ಯುವರ್ ಸೆಲೆಬ್ರೇಷನ್. ಸೊ ಈ ಫನ್ನು ರೆಸ್ಪಾನ್ಸಿಬಿಲಿಟಿ ಎರಡು ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಕ್ಯಾನ್ ದೇರ್ ಬಿ ಅ ರೆಸ್ಪಾನ್ಸಿಬಲ್ ಫನ್? ಮೇಡಮ್ ಹೇಳಿದ್ರು, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರ್ ಜೊತೆಗೆ ನೀವು ಹೋದಾಗ ಸೇಫ್ ಆಗಿರ್ತೀರಾ ಅಂತ ಹೇಳ್ಕೊಂಡು. ಬಟ್ ಅದನ್ನ ನಾನು ಒಪ್ಪಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಎಷ್ಟೊಂದ್ ಕಡೆ ಇವತ್ತು ನ್ಯೂಸ್ ಗಳಾಗಿದೆ ಅಂತ ಹೇಳಿದಾಗ ಫ್ರೆಂಡ್ಸ್ ಗಳು ಹೋದಾಗ ಅಂಡ್ ಜೊತೆಗಿರೋರು ಅಂಡ್ ನಮ್ಮವ್ರ ಜೊತೆಗೆ ಹೋದಾಗ್ಲೂ ಕೂಡ ಎಷ್ಟೋ ಹುಡುಗಿರ್ ಮೇಲೆ ಬೇರೆ ತರ ಅಟೆಂಪ್ಟ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಬೇರೆ ಯಾರು ಅಲ್ಲ, ಅವ್ರವ್ರ ಫ್ರೆಂಡ್ಸ್ ಗಳು ಅವ್ರವ್ರ ಬ್ರದರ್ಸ್ ಗಳು ನಡೆದಿರೋದೆ ಆಗಿರೋದೇನೆ. ಬಟ್ ನಾನ್ ಹೇಳೋದು, ಈ ಪಾರ್ಟಿ ಮಾಡೋದು ಅದು ಅವ್ರವ್ರ ಇಷ್ಟ, ಅವ್ರವ್ರ ಲೈಫು. ಸೊ ಅವ್ರಿಗೆ ಏನು ಪಾರ್ಟಿ ಮಾಡ್ಬೇಕು ಅಂತ ಅನ್ಸತ್ತೋ ಮಾಡ್ತಾರೆ. ಆಮೇಲೆ ಯಾರನ್ನು ಕೂಡ ಇವಾಗ ಪ್ರತಿಯೊಬ್ರು ಕೂಡ ಟೆಂಪಲ್ಗೆ ಹೋಗ್ಬೇಕಾದ್ರೆ ಟೆಂಪಲ್ಗೆ ಹೋಗ್ತೀವಿ, ನಾವು ಕೂಡ ಪ್ರತಿಯೊಂದು ಹಾಗೇನೆ ಇಯರ್ ಪೂರ್ತಿ ಕೆಲಸಗಳು ಮಾಡಿರ್ತಾರೆ. ಇಯರ್ ಎಂಡ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲ ಒಂದು ಪೀಸ್ ಆಗಿ ಪಾರ್ಟಿ ಮಾಡೋಣ ಅಂತ ಹೇಳ್ಕೊಂಡು ಅನ್ಸುತ್ತೆ. ಅಂಡ್ ನೆಗೆಟಿವ್ ಅಂಡ್ ಪಾಸಿಟಿವ್ ಅಂತ ಹೇಳೋದು ನನ್ನ ಪ್ರಕಾರ ಯಾವ್ದ್ರಲ್ಲೂ ಇಲ್ಲ, ಅವ್ರವರ ಮನಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಆಸ್ ಒಂದು ಹುಡುಗ ಪಾರ್ಟಿಗೆ ಹೋದಾಗ್ಲೇನೆ ಹುಡುಗಿರನ್ನ ಫ್ಲರ್ಟ್ ಮಾಡ್ಬೇಕು ಅಥವಾ ಬೇರೆ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಜಾತ್ರೆಯಲ್ಲೂ ಮಾಡ್ತಾರೆ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ಹುಡುಗಿರ್ ಮೇಲೆ ಬ್ಯಾಡ್ ಟಚ್ ಅಂಡ್ ಗುಡ್ ಟಚ್ ಗಳನ್ನ ಅಂದ್ರೆ ಲೈಕ್ ಬ್ಯಾಡ್ ಟಚ್ ಗಳನ್ನ ಎಷ್ಟು ಜನ ಮಾಡ್ತಾರೆ. ಟೆಂಪಲ್ಗೆ ಹೋದಾಗ್ಲೇ ನಾವು ಸಾರಿ ಉಟ್ಕೊಂಡು ತುಂಬಾ ಕ್ಲೀನ್ ಆಗೇನೆ ಹೋಗಿರ್ತೀವಿ, ಎಷ್ಟೊಂದು ರಶ್ಗಳಿರುತ್ತೆ, ಅಲ್ಲೂ ಕೂಡ ಬ್ಯಾಡ್ ಟಚ್ ಗಳಾಗುತ್ತೆ. ಸೊ ನನ್ಗೆ ಪಾರ್ಟಿ ಅಂತ ಹೇಳೋದು, ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳೋದು ಅದು ಅವ್ರವ್ರ ಇಷ್ಟ ಅಂಡ್ ಅವ್ರವ್ರ ಕಂಫರ್ಟಬಲ್ ಅಂತ ಅನ್ಸುತ್ತೆ.